ಈ ಸಂತೋಷದ ಸಮಯದಲ್ಲಿ ನಿನ್ನ ಮುಂದಿನ ಜೀವನದಲ್ಲಿ ನಿನಗೇನಂತ ಆಶೆದೆಪ್ಪ? ಅಣ್ಣ, ಈ ಕನ್ನಡ ನಾಡು ಮೆಚ್ಚುವಂತೆ ನಾನೊಬ್ಬ ಕವಿಯಾಗಬೇಕೆಂಬ ಆಸೆಯನ್ನ ನಾನೊಬ್ಬ ಕವಿಯಾಗಬೇಕು. ತುಂಬಾ ಸಂತೋಷ. ಸತ್ಯನ ಸತ್ಯದ ತಲೆಯ ಮೇಲೆ ಹೊಡೆದಷ್ಟೇ ಸತ್ಯವಾಗಿ ಹೇಳುವ ನಿಷ್ಠಾವಂತ ಕವಿಗಳ ಜಾಮನಂತ ಕವಿ ನೀನಾಗು. ಅಣ್ಣ, ಅತ್ತಿಗೆ ತೆಗೆದುಕೊಳ್ಳಿ ಬಂಗಾರ. ಸಂತೋಷ. ಈ ಸಂತೋಷ ಸಮಯದಲ್ಲಿ ನೀನೇನಾಗ್ಬೇಕಂತ ಆಸೆದೀಪ? ಅಣ್ಣ, ಈ ನಾಡಿನ ಹೆಸರಾಂತ ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ದುಡ್ಡು ತುಂಬಾ ಖರ್ಚಾಗುತ್ತೆ. ಸತೀಶ, ದುಡ್ಡಿನ ಬಗ್ಗೆ ನೀನೇನು ಚಿಂತಿಸಬೇಡಪ್ಪ, ನೀನೇನು ಚಿಂತಿಸಬೇಡ. ನನ್ನ ಜೀವ ಒತ್ತೆಟ್ಟಾದರೂ ನಿಮ್ಮಿಬ್ಬರನ್ನು ನಾನು ಓದಿಸುತ್ತೇನೆ. ರಾಜು, ಸತೀಶ, ಚಿಕ್ಕವರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಾಗ ಅಂತ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಓದಲಿಕ್ಕಾಗಿ. ರಾಜು, ಸತೀಶ, ನಿಮ್ಮಿಬ್ಬರ ಸಲುವಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಹಮಾಲಿಯಾದರೂ ಮಾಡಿ ನಿಮ್ಮಿಬ್ಬರನ್ನು ಓದಿಸುತ್ತೇನೆ. ರಾಜು, ಸತೀಶ, ಬೀದಿಯಲ್ಲಿ ಕೇಳಿಕೊತ್ತು ವಿದ್ಯಾಭ್ಯಾಸ ಮಾಡಿದ ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವವಿಖ್ಯಾತ ಇಂಜಿನಿಯರ್ ಆಗ್ಯಾರಪ್ಪ. ವಿಶ್ವವಿಖ್ಯಾತ ಅವರು ಜಗತ್ತಿಗೆ ಮಾದರಿಗ್ಯಾರಪ್ಪ, ಜಗತ್ತಿಗೆ ಮಾದರಿ. ರಾಜು, ಸತೀಶ, ನೀವಿಬ್ಬರು ನನ್ನ ಎರಡು ಕಣ್ಣುಗಳಿದ್ದಾಗಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ಈ ಸಂತೋಷ ಸಮಯದಲ್ಲಿ ಒಂದು ಗೀತೆಯನ್ನು ಹಾಡಬಾರದೆ ಅತ್ತಿಗೆ? ತೆಗೆದುಕೊಂಡು ಅಸುರಾಮಾದಿಯ ಅನ್ನಾತಿಗೆ ಆಯ್ತಾ? ಏನಂದೆಪ್ಪ? ಹಾರಾಡ್ಬೇಕಾ? ಇಲ್ಲ, ಆಗಂಗಿಲ್ಲ ನನಗೆ. ಯಾಕ? ನಿಮ್ಮ ಮನೆ ಬಂಗಾರ ಕೊಟ್ಟೆ ನನಗೆ? ಮತ್ತ ಏನ್ ಬೇಕಾಗಿಲ್ಲ ನೆನಪಾಗಿಲ್ಲ. ಏನೇನ್ರಿ ತಮ್ಮಗಳನ್ನ ಕುಂಬನ್ಯಾಗ ನೆನಪಾಗಿಲ್ಲ? ಹೌದಲ್ಲ? ಆ ಅನ್ನ ತಮ್ಮ ಹಾಡಿ ಕುಣೀರಿ, ನಾ ಒಳಗೆ ಹೋಗ್ತೀವಿ. ಎಂತಿನ ನೆನಪಿಟ್ಕೋರಿ, ಇಟ್ಕೋತೀನಿ ಅಂತ ಹೇಳ್ರಿ. ಈಗ ಸಾರಿ ಕೇಳ್ರಿ. ಸಾರಿ, ನಾವು ಬಂಗಾರ ಹಂಗಿರ ಮಣಿಯಲಿ
ಎಲ್ರು ಸರಿ ನಡಿಲ್ಲ ಮತ್ತೆ ಊಟ ಮಾಡ್ಸಾಟ್ರೆ ನನಗಿಂತ ಮುಂಚೆನೂ ಹೊಂಟಿರಿ ಅಂತ ನಾವು ಬಡ್ಸುತ್ತೋ